ಸರ್ ಇದ್ರ ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರ ಬಗ್ಗೆ ಹೇಳೋದಾದ್ರೆ ಈ ಕ್ಯಾನ್ಸರ್ ಅನ್ನೋ ವಿಚಾರ ಬಂದಾಗ ತುಂಬಾ ಮೊದಲ ನಿಂತವರು ದರ್ಶನ್ ಅವರು ಮತ್ತೆ ಯಶ್ ಅವರು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇವರಿಬ್ಬರು ಒಂದು ಅದೇ ಪ್ರೀತಿಯಿಂದ ಹೇಳಿದ್ರೆ ಜೋಡೆ ಇತ್ತು, ನನ್ನ ಸಹಾಯಕ್ಕೆ ನಿಂತರು, ನನ್ನ ಜೀವಕ್ಕೆ ಜೊತೆಯಾಗಿ ನಿಂತರು ಅಂತ. ಅದೇ ನಾನು ನೋಡಿ ಮೊನ್ನೆ ಡಿಸೆಂಬರಲ್ಲಿ ಒಂದು ತೆಲುಗು ಫಿಲ್ಮ್ ಮಾಡೋಕ್ಕೆ ಹೋದೆ. ಇವನ್ ನಮ್ಮ ಡಾಕ್ಟ್ರು ಕೂಡ ಅಂದರು, ನೀವು ನೋಡೋಕ್ಕೆ ಪರ್ಫೆಕ್ಟಾಗಿ ಕಾಣ್ತಿದ್ದೀರಲ್ಲ, ಫಿಲ್ಮಲ್ಲಿ ಮಾಡಿ ಟ್ರೈ ಮಾಡಿ, ಸ್ವಲ್ಪ ರಿಸ್ಕ್ ಶಾಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಹೊಡೆದಾಡೋದು ದೊಡ್ಡ ಅದು ಮಾಡೋಕ್ಕೆ ಹೋಗಬೇಡಿ, ಮಾಡಿ ಅಂತಂದರು. ಸೊ ಅವ್ರ ಪರ್ಮಿಷನ್ ಸಿಕ್ಕಿದ ಮೇಲೆ ನಾನು ಏನು ಮಾಡಿದೆ, ಯಶ್ ಅವ್ರಿಗೆ ಮೆಸೇಜ್ ಹಾಕಿದೆ, ಸಾಧಾರಣ ಡಾಕ್ಟ್ರ್ ಈ ಥರ ಹೇಳಿದ್ದಾರೆ ಮಾಡ್ಬೋದು ಅಂತ. ಹೌದಾ, ವೆರಿ ಗುಡ್, ಖುಷಿ ಆಗೋಯ್ತು ನನಗೆ, ಮಾಡಿ ನಾವು ಇರ್ತೀವಿ ಜೊತೆಗೆ ನಿಮಗೆ ಅಂತ ಅವರು ವಾಪಸ್ ಮೆಸೇಜ್ ಹಾಕಿದರು. ನಾನು ತೆಲುಗು ಫಿಲ್ಮ್ ಮಾಡ್ಕೊಂಡು ಬಂದೆ. ಅಲ್ಲಿ ಒಳ್ಳೆ ಹೆಸರು ತೊಗೊಂಡೆ. ಅಂದರೆ ತೆಲುಗಲ್ಲೇ ಮಾತಾಡಬೇಕು, ಡೈಲಾಗ್ ಕೊಡ್ತಾರೆ, ಇನ್ವಾಲ್ವ್ಮೆಂಟ್ ಆಗ್ತಿದೆ. ಅವ್ರು ನೋಡ್ತಾಯಿದ್ರು, ಟೆಕ್ನಿಷಿಯನ್ಸಲ್ಲಿ ತುಂಬ ಒಳ್ಳೆಯವರು ನೋಡ್ತಾಯಿದ್ರು. ಆಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೆ, ಖುಷಿಯಾಗೋದ್ರು ಅವರು. ಸರ್ ನೀವು ಹೆಲ್ತಿಗೆ ಹಿಡ್ಕೊಂಡು ಇಷ್ಟು ಮಾಡಿದಿರಿ, ಮೊದಲು ನಿಮ್ಮ ಯಂಗೇಜಲ್ಲಿ ಎಷ್ಟು ಮಾಡಿರ್ಬೋದು ಸರ್, ನಿಮಗೆ ಒಳ್ಳೆ ಅವಕಾಶ ಸಿಗಬೇಕಿತ್ತು, ಏನು ಸರ್ ನಿಮ್ಮ ಇಂಡಸ್ಟ್ರಿಯಲ್ಲಿ ಸರಿಯಾಗಿ ನಿಮ್ಮನ್ನು ಉಪಯೋಗಿಸ್ಕೊಂಡಿಲ್ವ, ನಮ್ಮ ಬಾಯಿ ಸರಿ ಇಲ್ಲ, ನಾವು ಎಲ್ಲೆಲ್ಲಿ ಹೋದಲ್ಲಿ ಹೀಗೆ ಯಾರನ್ನೋ ಹೊಗಳ್ಬಿಡ್ತೀವಿ, ಇನ್ನು ಯಾರಿಗೋ ಅದು ಇಷ್ಟ ಆಗೋದಿಲ್ಲ. ಅದೊಂದು ಪ್ಲ್ಯಾನ್ ಇದೆ ಬೆಳೀಲಿಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಸಪೋರ್ಟಿಂಗ್ ಆರ್ಟಿಸ್ಟ್ ಹಿಂಗೆ ಬೆಳಿಬೇಕು, ಅದು ಬೇರೆಯೇ, ಎಪಿಸೋಡೇ ಬೇರೆ. ಹೀಗಿರಬೇಕಾದ್ರೆ ನಾನು ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲಿ ಇನ್ನೊಂದು ಕನ್ನಡ ಫಿಲ್ಮ್ ಮಾಡಿದೆ. ಮಾಡ್ತಿರೋ ಟೈಮಲ್ಲಿ ಪೆಟ್ ಸ್ಕ್ಯಾನ್ ಮಾಡಿದೆ. ಪೆಟ್ ಸ್ಕ್ಯಾನ್ ಮಾಡಿದಾಗ ಮಾಡಿ ಒಂದು 2 ಡೇಸ್ ರಿಪೋರ್ಟ್ ಬರ್ತದೆ. ಆವಾಗ ಡಾಕ್ಟ್ರ್ ಫೋನ್ ಮಾಡಿ ಹೇಳಿದರು, ಸ್ವಲ್ಪ ಸ್ಪ್ರೆಡ್ ಆಗಿದೆ, ಅಂದರೆ ಇಷ್ಟು ಸಮಯ ಗುಣ ಆಗ್ತಿದೆ ಅಂತ ಇತ್ತು, ಸ್ವಲ್ಪ ಎದೆಯಲ್ಲಿ ಸ್ಪ್ರೆಡ್ ಆಗಿದೆ, ಸ್ವಲ್ಪ ಹೊಟ್ಟೆ ಭಾಗದಲ್ಲೂ ಸ್ಪ್ರೆಡ್ ಆಗಿದೆ. ನನಗೆ ಏನು ಕಂಡೀಷನ್, ಹಿಂಗೆ ರಿಸ್ಕ್ ಇದೆಲ್ಲ ಇದ್ದೀರ ನೀವು, ಆ ಡೇಂಜರ್ ಝೋನಲ್ಲಿ ಇದ್ದೀರಿ. ಬಟ್ ಏನಂದರೆ ಈಗ ಮತ್ತೆ ಟ್ರೀಟ್ಮೆಂಟ್ ಚೇಂಜ್ ಮಾಡ್ತೀವಿ, ಆ ಟ್ರೀಟ್ಮೆಂಟದು ಟೈಮ್ ಮುಗೀತು. ಆ್ಯಕ್ಚುಲಿ ಆ ಟ್ಯಾಬ್ಲೆಟ್ಸ್ ಇನ್ನು ವರ್ಕ್ ಆಗೋದಿಲ್ಲ, ಬೇರೆ ಟ್ಯಾಬ್ಲೆಟ್ಸ್ ಕೊಡಬೇಕು. ಆಯ್ತು ಸರ್ ಅಂತ ಹೇಳಿ ಆವಾಗ ಮತ್ತೆ ಬಯೋಪ್ಸಿ ಮಾಡಿದರು. ಇಲ್ಲೊಂದು ಚಿಕ್ಕದ ಗೆಡ್ಡೆ ಇದೆ, ಇಲ್ಲಿ ಗೆಡ್ಡೆ ಅದು ಅವುಗಳು ಹೇಗಿರ್ತವೆ, ಇವತ್ತಿರುವ ಕಡಕ್ಕೆ ಒಂದು ಪವರ್ ಇರ್ತದೆ, ಅವುಗಳು ಇನ್ನೊಂದು ರೂಪ ತಾಳ್ತವೆ. ಏನು ಕೊರೋನಾದಲ್ಲಿ ಹೇಳ್ತಿದ್ರಲ್ಲ, 1 ರೂಪ 2 ರೂಪ 3 ರೂಪಾಂತರ ಆಗ್ತದೆ, ಇದು ರೂಪಾಂತರ ಆಗ್ತದೆ. ರೂಪಾಂತರ ಆಗಿದೆಯಾ ನಾನು ನೋಡಬೇಕು, ಬಯೋಪ್ಸಿ ಮಾಡುವಂಥ. ಬಯೋಪ್ಸಿ ಅಂದರೆ ಬೆನ್ನಿಂದ ಇಷ್ಟು ಉದ್ದ ಇರ್ತದೆ ಸೂಜಿ ಹಾಕ್ಬಿಟ್ಟು ಇಲ್ಲಿ ಈ ಇದರಲ್ಲಿ ಬೋನಲ್ಲಿ ಗೆಡ್ಡೆ ಚಿಕ್ಕದಿದೆ, ಅದನ್ನು ಒಡೆದು ಅದನ್ನು ತೊಗೋಬೇಕು ಅವರು ಟೆಸ್ಟಿಗೆ ತೊಗೊಂಡ್ರು. ಅದು 3 ಜನ್ಮನೂ ನಮಗೆ ಒಟ್ಟು ಕಾಣ್ಬಿಡ್ತದೆ, ಬದುಕಬೇಕಾ ಈ ಥರ ನೋವು ತಿನ್ಕೊಂಡು. ಆ ಟೂಲ್ಸ್ ನೋಡುವಾಗಲೇ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಆದರೂ ಇಲ್ಲ, ಫ್ಯಾಮ್ಲಿ ಇದ್ದಾರೆ, ಯಾವುದಾಗಲಿ ಏನಾಗುತ್ತೆ ಲೈಫ್ ಅಂದಮೇಲೆ ಏನೋ ಅನುಭವಿಸಿ ನಾನು ನೋಡಿದ್ದೀನಿ. ಇದೊಂದು ಇರಲಿ, ಇದು ನನ್ನ ಮಕ್ಕಳ ಹೆಂಡ್ತಿಯ ಒಂದು ಅವರ ಒಂದು ಏನು ಅವ್ರಿಗೆ ಒಳ್ಳೆ ಬಯಸಲಿಕ್ಕೋಸ್ಕರ ಅದು ನೋವು ತೊಗೊಳ್ತೀನಿ. ಆಮೇಲೆ ಎಲ್ಲಕ್ಕಿಂತ ಧೈರ್ಯ ಏನಂದರೆ, ನನಗೆ ಜನ ಅಂದರೆ ಜನಾರ್ದನ ಆಯಿತಾ, ನನಗೆ ಜನರು ಕೈ ಹಿಡಿದಿದ್ದಾರೆ ಫಸ್ಟಿಗೆ, ಜನರು ನಂಗೆ ಸಪೋರ್ಟ್ ಮಾಡಿ. ಈ ಜನರ ಒಂದು ಆಶೀರ್ವಾದದಲ್ಲಿ ನನಗೆ ಖಂಡಿತ ಒಳ್ಳೆಯದಾಗ್ತದೆ ಎಂಬುದು ನನಗೆ ಈಗಲೂ ಅದೇ ನಂಬಿಕೆ. ಇಷ್ಟು ವರ್ಷ ಬಂದೆ ನಾನು, 2 ವರ್ಷ ಆಯ್ತಲ್ಲ, 2 ವರ್ಷ ಆದರೂ ನನಗೆ ಅವಕಾಶ ದೇವರು ಕೊಟ್ಟಿದ್ದಾನೆ. ಆ ನಂಬಿಕೆಯಲ್ಲಿ ನಾನು ಬಯೋಪ್ಸಿ ಮಾಡಿದೆ. ಬಯೋಪ್ಸಿಯಲ್ಲಿ ಅದು ಸೇಮ್ ಗೆಡ್ಡೆ, ಅದು ಇನ್ನೂ ಆಗಿಲ್ಲ, ರೂಪಾಂತರ ಆಗಿಲ್ಲ. ಬಟ್ ಒಳಗಡೆ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಚೇಂಜ್ ಮಾಡುವುದು. ಸೊ ಈಗ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿದ್ದಾರೆ, ಇನ್ನೂ ಪವರ್ಫುಲ್ ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟ್ಸ್ ಇದು ಸೈಡ್ ಎಫೆಕ್ಟ್, ತುಂಬ ಸೈಡ್ ಎಫೆಕ್ಟ್ ತುಂಬ ಇರ್ತದೆ. ಅದು ಕಾಲು ನಡೆಯೋಕ್ಕಾಗೋದಿಲ್ಲ. ಆಮೇಲೆ ಈ ಬೋನ್ಗಳು ಸ್ವೆಲ್ಲಿಂಗ್ ಆಗಿಬಿಡ್ತದೆ. ಒಂದು ಸ್ವೆಲ್ಲಿಂಗ್ ಆದಾಗ ಬೋನ್ ಇದು ನೋವು ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇರುತ್ತೆ ಒಂದು 3-4 ದಿವಸ 5 ದಿವಸ ಇರ್ತದೆ, ತಡ್ಕೋಬೇಕು. ಎಷ್ಟೋ ಸರಿ ಬೇಡ, ನನಗೆ ಆಗೋದಿಲ್ಲ, ಹೊರಟ್ಬಿಡ್ತೀನಿ ನನ್ನ ಜೀವನದಿಂದ ಅಂತ ನಾವು ಯೋಚನೆ ಮಾಡಿದ್ದೀನಿ ನಾನು. ಅದಾದಮೇಲೆ ಒಂದು 4-5 ದಿನಲ್ಲಿ ಪೇನ್ ಕಿಲ್ಲರ್ ಅವ್ರು ಹೇಳಿದ ಮೇಲೆ ಆಗುತ್ತೆ ತಡ್ಕೊಳ್ಳಿ, 3-4 ದಿವಸ ಪೇನ್ ಕಿಲ್ಲರ್ ತೊಗೊಂಡ್ಮೇಲೆ ಅದು 5ನೇ ದಿನಕ್ಕೆ ಅದು ನಿಂತೋಗ್ಬಿಡ್ತದೆ ನೋವು. ಇವಾಗಿಲ್ಲ, ತಿರ್ಗಾ ಒಂದು 2 ತಿಂಗಳ ಹಿಂದೆ ಇತ್ತು. ಹೊಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಮಾತ್ರೆಗಳು ಅಷ್ಟು ಪವರ್ಫುಲ್ ಮಾತ್ರೆ. ಸೊ ಇಷ್ಟೆಲ್ಲ ನೋವು ಇದ್ರೂ ಧೈರ್ಯ ಏನಂದರೆ, ನನಗೆ ಏನಾಗಿದೆ ಧೈರ್ಯ ಅಂದರೆ, ಇಷ್ಟು ಇದ್ರೂ ತುಂಬ ಜನರಿಗೆ ಆ ಅವಕಾಶ ಸಿಗಲಿಲ್ಲ. ನನಗೆ ಈ ಜೋಡೆತ್ತು ನನ್ನ ಪಾಲಿಗೆ ನಿಂತುಬಿಟ್ರು. ಯಾವಾಗ ಈ ಥರ ಚಾನಲಲ್ಲಿ ಇದೆಲ್ಲ ಯೂಟ್ಯೂಬಲ್ಲೆಲ್ಲ ಬಂತಲ್ವ, ಫಸ್ಟ್ ನನಗೆ ಯಶ್ ಅವರು ತಕ್ಷಣ ಕಾಲ್ ಮಾಡಿದ್ರು. ಅವರು ಕಾಲ್ ಮಾಡಿ, ನಾನು ಇಷ್ಟು ದಿವಸ ಅವ್ರ ಹೆಸರು ಹೇಳಿಲ್ಲ, ಮೀಡಿಯಾದಲ್ಲೆಲ್ಲ ಇಂಡೈರೆಕ್ಟಾಗಿ ಅವ್ರದ್ದು ಹಾಕಿದ್ರು, ಬಟ್ ಬಾಯ್ಬಿಟ್ಟು ಹೇಳಿದ್ರು ನಾನು ಮೊನ್ನೆ. ಹೌದು, ನನ್ನ ಕೋಟಿ ಖರ್ಚಾದರೂ ಪರವಾಗಿಲ್ಲ, ಉಳಿಸ್ಕೊಡ್ತೀನಿ ನಿಮ್ಮನ್ನು, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ ವ್ಯಕ್ತಿ ಅದು ಯಶ್ ಅವರು.
ನಾನು ಅಲ್ಲೇ ಏನು ಗೆದ್ದುಬಿಟ್ಟೆ ನಾನು. ಯಾಕಂದರೆ ನಾನು ಆಪ್ರೇಷನ್ ಮಾಡಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿದ್ದು, ದುಡ್ಡು ಇಲ್ಲದೆ. ಅಂದರೆ 10 ಲಕ್ಷದ ಮೇಲೆ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ 10 ಲ್ಯಾಕ್ಸ್ ಆಗುತ್ತೆ. ನಾನು ಎಲ್ಲಿಂದ ಅದನ್ನು ಇನ್ನೊಂದು ವಾರದೊಳಗೆ ಆಪ್ರೇಷನ್ ಮಾಡಲೇಬೇಕು. ನನ್ನ ಎದೆಯಲ್ಲಿ ಫುಲ್ ನೀರಿದೆ. ನೀವು ಎಲ್ಲಿಂದ ಗುಡಿಸೋದು 10 ಲಕ್ಷವನ್ನು? ಸೋತೆ ನಾನು. ಕೆಲವ್ರನ್ನ ಕೇಳಿದೆ, ಆಗಲಿಲ್ಲ. ಕೆಲವ್ರ ಮನೆ ಬಾಗಿಲು ನಿಂತೆ ನಾನು, ನನಗೆ ಹಿಂಗಿದೆ ಅಂತೇಳಿ. ಹೇಳ್ತೀನಿ 2 ಡೇಸ್ ಟೈಮ್ ಕೊಡಿ ಅಂತ. ನನಗೆ ಸಾವು ಹತ್ತಿರ ಅಂದರೆ ಹತ್ತಿರ ಇದೆ ಡಾಕ್ಟ್ರ್ ಹೇಳೋ ಮಟ್ಟಿಗೆ. 4th ಸ್ಟೇಜ್ ಅಂದರೆ ಅದು ವಾಟ್ರ್ ಇನ್ನು ಹೆಚ್ಚು ಕಮ್ಮಿ ಆದರೆ ಲಂಗ್ಸಿಂದ ಹಾರ್ಟಿಗೆ ಹೋದರೆ ಬ್ಲಾಕ್ ಆಗಿಬಿಡ್ತದೆ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಅಂಥ ಟೈಮಲ್ಲಿ ಅವರು ಒಂದು 2 ಡೇಸು ನೋಡುವ ಆಯಿತು ಕಾದೆ. 2 ಡೇಸ್ ಕಾದೆ, 4 ಡೇಸ್ ಕಾದರೂ ಇಲ್ಲ, ಮಾಡಿಲ್ಲ. ಆವಾಗ ಒಬ್ಬರು ಫಿಲ್ಮ್ನವರೇ ಈ ಯಾವುದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರು ಹೇಳಿದರು, ಒಳ್ಳೆ ಡಾಕ್ಟ್ರ್ ಇದ್ದಾರೆ, ನಾನು ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಹಾಗೆ ಅಲ್ಲಿ ಹೋದೋದಕ್ಕೆ ಅಲ್ಲಿ ಒಳ್ಳೆ ಡಾಕ್ಟ್ರ್ ಸಿಕ್ಕಿದ್ರು. ಒಳ್ಳೆ ಡಾಕ್ಟ್ರ್ ಸಿಕ್ಕಿ ಈಸಿಯಲ್ಲಿ ಆಗೋಯ್ತು ಆಪ್ರೇಷನ್. ಈಸಿಯಲ್ಲ, ಕಡಿಮೆ ಖರ್ಚು. ಒಂದು ಅಷ್ಟು ತುಂಬ ದೊಡ್ಡದಿಲ್ಲ, ಬಟ್ ದುಡ್ಡು ಕೊಟ್ಟಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.